ಇನ್ನು ಬಾತುಕೋಳಿ ಹಿಡಿಯಲು ಹೋದ 4 ನೀರು ಪಾಲಾಗಿದ್ದಾರೆ. 4 ಮಕ್ಕಳು ನೀರು ಪಾಲು, ಒಂದು ಮಗುವಿನ ಸ್ಥಿತಿ ಗಂಭೀರ. ಇದು ಚಿಕ್ಕಮಗಳೂರು ತಾಲೂಕಿನ ಅರಳಗುಪ್ಪೆ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಇದು ಕಾರಂಜಿ ಕೆರೆಯಲ್ಲಿ ನಡೆದಿರುವಂತಹ ಘಟನೆ. ಮಹಾದಿಯಾ, ಅರುಣೂಸ್, ನಾಯೂಸ್, ಅಬ್ದುಲ್ ಮೃತಪಟ್ಟ ಮಕ್ಕಳು. 4 ವರ್ಷದ ಆರ್ಬಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೃತರೆಲ್ಲರೂ 5 ರಿಂದ 14 ವರ್ಷದೊಳಗಿನ ಮಕ್ಕಳು. ಬಾತುಕೋಳಿ ಕೆರೆಗೆ ಹೋಯಿತು ಅಂತೇಳಿ ಹಿಡಿಯಲು ಹೋದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಸಂಬಂಧಿಕರ ಮನೆಗೆ ಬಂದಾಗ ನಡೆದಿರುವಂತಹ ಘಟನೆ ಇದು. ಇನ್ನು ಸಂಬಂಧಿಕರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮನೆಯ ಹತ್ತಿರ ಕೆರೆ ಇದೆ, ಕೆರೆಯಲ್ಲಿ ಬಾತುಕೋಳಿಗಳು ಕಾಣ್ತಾ ಇದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಏನು 5 ವರ್ಷದಿಂದ 14 ವರ್ಷದೊಳಗಿರುವಂತಹ ಬಾಲಕರು ಬಾತುಕೋಳಿಯನ್ನು ಹಿಡಿಯುವುದಕ್ಕೆ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೆರೆಯೊಳಗೆ ಇಳಿದು ಮುಳುಗಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಮುಖ್ಯವಾಗಿ ತಂದೆ ತಾಯಿಯರಾಗಿರ್ಬೋದು, ಪೋಷಕರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತೆ. ಯಾಕೆ ಅಂತಂದರೆ 4 ಬಾಲಕರು ದಿಢೀರನೇ ಈ ರೀತಿ ಬಾತುಕೋಳಿ ಹಿಡಿಯೋದಕ್ಕೆ ಹೋಗಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತಂದರೆ ಇದು ಖಂಡಿತವಾಗ್ಲೂ ಕೂಡ ಒಂದು ಕಡೆ ಅಚ್ಚರಿ ಕೂಡ ಮೂಡಿಸುತ್ತೆ. ಅವರ ಫ್ಯಾಮಿಲಿ ಅಂದರೆ ಪೋಷಕರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಕಡೆ ಅವರ ಆಕ್ರಂದನ ಮುಗಿಲು ಬಿಟ್ಟಿರುವಂಥದ್ದು. ಈ ರೀತಿಯಾಗಿ ದಿಢೀರನೇ ಅನಾಹುತ ಸಂಭವಿಸಿದರೆ ಏನು ಮಾಡಬೇಕು, ಇಂಥ ಒಂದು ದುರ್ಘಟನೆ ಯಾಕೆ ಸಂಭವಿಸಿದೆ ಅನ್ನುವಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಪೇಚಾಡ್ತಾ ಇದ್ದಾರೆ. ಅದರ ಜೊತೆಗೆ 4 ಮಕ್ಕಳು ಏನು ಸಾವನ್ನಪ್ಪಿದ್ದಾರೆ, ಇನ್ನೊಂದು ಬಾಲಕ ನೀರಿನಲ್ಲಿ ಮುಳುಗುವಂತಹ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಅವರನ್ನು ಉಳಿಸ್ಕೊಂಡಿದ್ದಾರೆ. ಸೊ ಬಾತುಕೋಳಿಯನ್ನು ಹಿಡಿಯೋದಕ್ಕೆ ಹೋಗಿ ಈ ರೀತಿಯಾಗಿ ದುರ್ಘಟನೆ ನಡೆದಿದೆ. ಪೋಷಕರು ಈ ರೀತಿಯಾಗಿ ನಿರ್ಲಕ್ಷ್ಯವತನವನ್ನು ತೋರಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂತಂದರೆ ಸಂಬಂಧಿಕರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಇವರು ಮಾತನಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಇನ್ನೊಂದು ಕಡೆ ಬಾಲಕರೆಲ್ಲರೂ ಬಾತುಕೋಳಿಯನ್ನು ಹಿಡಿಯೋದಕ್ಕೆ ಅಂತ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ.